ಹಲೋ ಸ್ನೇಹಿತರೆ, ಫಸ್ಟು ತರಕಾರಿಗಳನ್ನು ಕಟ್ ಮಾಡಿಕೊಂಡು ಅನಂತರ ಚಿಕನ್ಗಳನ್ನು ಸಣ್ಣ ಪೀಸ್ ಮಾಡಿಕೊಂಡು ನಂತರ ಟೊಮೆಟೊ, ಈರುಳ್ಳಿ ಹಾಗೂ ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ರುಚಿಗೆ ತಕ್ಕಂತೆ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಹಾಕಿ ಮತ್ತು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ಸೌಟಿಂದ ತಗೊಂಡು ಅದರ ತಕ್ಕಂಗೆ ಅದನ್ನು ಸೌಟಿಂದ ಅಲ್ಲಾಡಿಸುತ್ತಾ ಸ್ವಲ್ಪ ಚೆನ್ನಾಗಿ ಬೇಯ್ದ ನಂತರ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ಅದರಲ್ಲಿ ಹಾಕಿ ರುಚಿಗೆ ತಕ್ಕಂತೆ ಬೆಳ್ಳುಳ್ಳಿನ ಹಾಕಿ ಸೌಟ್ ಮುಖಾಂತರ ಅದನ್ನು ಚೆನ್ನಾಗಿ ಅಲ್ಲಾಡಿಸ್ಬೇಕು. ಚೆನ್ನಾಗಿ ಅಲ್ಲಾಡಿಸಿದ ನಂತರ ಈ ರೀತಿ ಕಲರ್ ನಮಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತಂದರೆ ಸ್ವಲ್ಪ ಕಲರ್ ಆಗಿದೆ. ಹಾಗೆ ಮೆಣಸಿನ್ಕಾಯಿ ರುಚಿ ತಕ್ಕಂಗೆ ಮೆಣಸಿನ್ಕಾಯಿ ಹಾಕಿ ಹಾಗೆ ಅಲ್ಲಾಡಿಸುತ್ತಾ ಯಾಕೆ ಅಲ್ಲಾಡಿಸುತ್ತೆ ಅಂದರೆ ಕೆಳಗಡೆ ಒತ್ತಬಾರ್ದು ಅಂತ ಉದ್ದೇಶದಿಂದ ಅಲ್ಲಾಡಿಸೋದು. ಹಾಗೆ ಟೊಮೆಟೊನ್ನು ಬಳಸಿಕೊಂಡು ಅದರಲ್ಲಿ ಹಾಕಿ ಮತ್ತೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗೋ ಥರ ಅಲ್ಲಾಡ್ಸೋದು. ಸಾರಿ ಫ್ರೆಂಡ್ಸ್, ಲೈಟ್ ಆನ್ ಆಗಲಿಲ್ಲ ಮೊಬೈಲು, ಹಾಗಾಗಿ ಅದು ನಮಗೆ ಗೊತ್ತಾಗಲಿಲ್ಲ. ಮೊದಲೇ ವಿಡಿಯೋ ಮಾಡ್ತಾ ಇರೋದು. ನಿಮ್ಮ ಸಪೋರ್ಟ್ ಯಾವತ್ತೂ ನಮ್ಮ ಮೇಲೆ ಇದೇ ಥರ ಇರಲಿ ಅಂತ. ಆಮೇಲೆ ಕರಿಬೇವು ಹಾಕಿ ಅಲ್ಲಾಡಿಸಿ ಆದರೆ ಬ್ಯಾಚುಲರು ಆದಂಥ ಹುಡುಗರಿಗೆ ಇದು ಒಳ್ಳೆಯ ಒಂದು ಚಿಕನ್ ಊಟ ಅಂತಲೇ ಹೇಳ್ಬೋದು. ಹಾಗೆ ಫ್ಯಾಮ್ಲಿ ಕೂಡ